ಆತ್ಮೀಯರೇ, ಇವತ್ತು ನಾವು ಮಡಿವಾಳ ಮಾಚಿದೇವರ ಬಗ್ಗೆ ತಿಳಿದುಕೊಳ್ಳೋಣ. ಮಾಚಿದೇವರು ಹೇಳುವ ಹಾಗೆ ಅರಸತನ ಮೇಲಲ್ಲ, ಅಗಸತನ ಕೀಳಲ್ಲ ಎಂಬ ನಾಣ್ಣುಡಿಯಂತೆ ಬಸವಣ್ಣ ಮಾಡಲಿಕ್ಕೆ ಗುರುವಾಯಿತು, ಬಸವಣ್ಣ ಮಾಡಲಿಕ್ಕೆ ಲಿಂಗವಾಯಿತು, ಬಸವಣ್ಣ ಮಾಡಲಿಕ್ಕೆ ಜಂಗಮವಾಯಿತು, ಬಸವಣ್ಣ ಮಾಡಲಿಕ್ಕೆ ಪ್ರಸಾದವಾಯಿತು, ಬಸವಣ್ಣ ಮಾಡಲಿಕ್ಕೆ ಹಿರೇಳು ಲೋಕವಾಯಿತು, ಬಸವನಿಂದಾದ ಕಲಿದೇವಯ್ಯ ಎಂಬ ವಚನದಂತೆ ಮಾಚಿದೇವರ ವಚನದಲ್ಲಿ ಸಕಲಕ್ಕೆ ಬಸವಣ್ಣನ ಅನಾದಿ ಎಂಬ ಧನ್ಯತಾಭಾವದಿಂದ ಹೇಳಿದ್ದಾರೆ. ಇವರ ಜನನ ವಿಜಯಪುರ ಜಿಲ್ಲೆಯ ದೇವರಹಿಪ್ಪರಗಿ ಎಂಬ ಗ್ರಾಮದಲ್ಲಿ ಮಾಚಿದೇವರ ಜನನವಾಯಿತು. ತಂದೆ ಪರ್ವತಯ್ಯ, ತಾಯಿ ಸುಜ್ಞಾನವ. ಮಕ್ಕಳಿಲ್ಲದ ಚಿಂತೆಯಲ್ಲಿ ಅನೇಕ ವರ್ಷಗಳನ್ನು ಕಳೆದ ಮೇಲೆ ಶಿವಕೃಪೆಯಿಂದ ಒಬ್ಬ ಗಂಡು ಮಗು ಹುಟ್ಟಿದನು. ಆ ಮಗುವನ್ನು ಮಾಚಯ್ಯ ಎಂದು ಹೆಸರಿಟ್ಟು ಕರೆದರು. ಮುಂದೆ ಮಲ್ಲಿಕಾರ್ಜುನ ಗುರುಗಳಿಂದ ಗುರುದೀಕ್ಷೆಯನ್ನು ಪಡೆದರು. ಇವರ ಶರಣರ ಬಟ್ಟೆಯನ್ನು ತೊಳೆಯುವ ಕಾಯಕವಾಗಿತ್ತು. ಬಸವಣ್ಣನವರ ಸಾಮಾಜಿಕ ಧಾರ್ಮಿಕ ಕ್ರಾಂತಿಯ ಕಹಳೆ ಮೊಳಗಿಸಿದರು. ಈ ಚಟುವಟಿಕೆಗಳಿಂದ ಆಕರ್ಷಿತನಾದ ಮಾಚಯ್ಯನವರು ಗುರುಗಳ ಅಪ್ಪಣೆ ಪಡೆದು ಕಲ್ಯಾಣಕ್ಕೆ ತೆರಳಿದರು. ದಾರಿಯಲ್ಲಿ ಹರಿಯುತ್ತಿದ್ದ ಭೀಮಾ ನದಿ ತುಂಬಿ ರಭಸದಿಂದ ಹರಿಯುತ್ತಿತ್ತು. ಸಮಾಜದ ವಿಷಮತೆಯ ಪ್ರವಾಹದೆದುರು ಈಸಿ ಜಯ ಪಡೆಯುವ ಮನೋಧೈರ್ಯ ಮತ್ತು ಹೊಂದಿದ್ದ ಮಾಚಯ್ಯನಿಗೆ ನದಿಯ ರಭಸ ಅಡ್ಡಿ ಉಂಟು ಮಾಡಲಿಲ್ಲ. ಸುಲಭವಾಗಿ ಈಜಿ ದಾಟಿಕೊಂಡು ಕಲ್ಯಾಣಕ್ಕೆ ಸೇರಿದರು. ಕಲ್ಯಾಣದಲ್ಲಿಯೂ ತನ್ನ ಕಸುಬನ್ನು ಮುಂದುವರಿಸಿದ ಮಾಚಯ್ಯ ಪ್ರತಿದಿನ ಶರಣರ ಬಟ್ಟೆಗಳನ್ನು ಕೆರೆಗೆ ಒಯ್ದು ಮಡಿ ಮಾಡಿ ತರುತ್ತಿದ್ದರು. ಜಾನಪದ ಪ್ರಕಾರ ಆತನ ಕಾಯಕದ ಬಗ್ಗೆ ಒಂದು ಕಥೆ ಇದೆ. ಮಾಚಯ್ಯನವರು ಖಂಡಿಸುವ ಕಠೋರ ಸ್ವಭಾವದಿಂದ ರೊಚ್ಚಿಗೆದ್ದ ಬಿಜ್ಜಳ ರಾಜನು ಆತನಿಗೆ ವಸ್ತುಗಳನ್ನು ತೊಳೆಯಲು ಎಲ್ಲೆಲ್ಲೂ ನೀರು ಸಿಕ್ಕದಂತೆ ಕಾವಲಿರಿಸಿದ್ದನು. ಹೊಳೆ, ಹಳ್ಳ, ಬಾವಿ, ಕೆರೆ ಎಲ್ಲ ಕಡೆಯೂ ರಾಜನ ಸೇವಕರು ಕಾವಲಿದ್ದು ಮಾಚಯ್ಯನ ಕೆಲಸಕ್ಕೆ ಅಡ್ಡಿ ಉಂಟು ಮಾಡಿದರು. ಅಂದಿನ ಕಾಯಕಕ್ಕೆ ಭಂಗ ಉಂಟಾಯಿತೆಂದು ಮಾಚಿದೇವ ನೊಂದುಕೊಂಡಾಗ ಆತನ ಸತಿ ಅಂದರೆ ಪತ್ನಿ ತನ್ನ ಎದೆಯನ್ನು ಇರಿದು ಬಂದ ನೀರಿನಲ್ಲಿ ವಸ್ತ್ರ ಮಾಡುವಂತೆ ತಿಳಿಸಿದರು. ಅದೇ ಪ್ರಕಾರ ಮಾಚಯ್ಯ ನಡೆದುಕೊಂಡು ತನ್ನ ಕಾಯಕವನ್ನು ಪೂರೈಸಿದ. ಪತಿಯ ಕಾಯಕ್ಕೆ ಭಂಗ ಬಾರದಂತೆ ತನ್ನನ್ನೇ ಬಲಿಕೊಟ್ಟ ಸತಿ ಹುತಾತ್ಮಳಾದಳು. ಆಕೆಯ ಕೆನ್ನೀರಿನ ಮಡು ಕಲ್ಯಾಣದಲ್ಲಿ ಮಡಿವಾಳ ಮಾಚಯ್ಯನವರ ಕೆರೆ ಎಂದು ಹೆಸರಾಗಿ ಇಂದಿಗೂ ಇದೆ. ಬಸವಣ್ಣನವರ ಪ್ರಭಾವಕ್ಕೆ ಒಳಗಾದ ಮಾಚಿದೇವರು ಒಂದು ವಚನದಲ್ಲಿ ಹೀಗೆ ಹೇಳುತ್ತಾರೆ: ಎತ್ತರ ನೋಡಿದರೆ ಅತ್ತತ್ತ ಬಸವನೆಂಬ ಬಳ್ಳಿ, ಎತ್ತ ನೋಡಿದಡೆ ಲಿಂಗವೆಂಬ ಗೊಂಚಲು, ಒತ್ತಿ ಹಿಡಿದಡೆ ಭಕ್ತಿ ಎಂಬ ರಸವಯ್ಯ, ಆಯುತವು ಸ್ನಾಯುತವು ಸಹಿತವು, ಬಸವನಿಂದ ಗುರುಲಿಂಗ ಜಂಗಮ ಪಾದೋದಕ ಪ್ರಸಾದ ಇವೆಲ್ಲವೂ ಬಸವಣ್ಣನಿಂದ. ಅತ್ತ ಬಲ್ಲರೆ ನೀವು ಕೇಳದಿ, ಇತ್ತ ಬಲ್ಲವರೋ ಹೇಳಿ ಬಸವ ಬಸವ ಎಂದು ಮಜ್ಜನ ಕೆರೆಯದವನ ಭಕ್ತಿ ಶೂನ್ಯ ಕಾನ ಕಲಿದೇವರ ದೇವ ಎಂದು ಹೇಳಿದರು. ಒಟ್ಟು ಇವರು 353 ವಚನಗಳನ್ನು ಬರೆದಿರುತ್ತಾರೆ. ಮಾಚಯ್ಯನವರ ಬಗ್ಗೆ ಅಕ್ಕ ಮಹಾದೇವಿಯವರು ಹೀಗೆ ಹೇಳುತ್ತಾರೆ: ಬಸವಣ್ಣನೇ ಗುರು, ಪ್ರಭುದೇವರೇ ಲಿಂಗ, ಸಿದ್ದರಾಮಯ್ಯನೇ ಜಂಗಮ, ಮಡಿವಾಳಯ್ಯನೇ ಹೆತ್ತ ತಂದೆ, ಚೆನ್ನ ಬಸವಣ್ಣನೇ ಪರಮಾಧ್ಯರು, ಇನ್ನು ಸುಖಿಯಾದರೇನು ಕಾಣ ಮಲ್ಲಿಕಾರ್ಜುನ ಎಂಬ ಹೀಗೆ ಮಾಚಯ್ಯನವರ ಶರಣ ಸಾಹಿತ್ಯದಲ್ಲಿ ತಂದೆ ಸ್ಥಾನವಿತ್ತು. ಕೆಲವು ಇತಿಹಾಸಕಾರರ ಪ್ರಕಾರ ಮುರುಗೋಡಿನ ಹತ್ತಿರ ಕರಿಮನೆ ಎಂಬಲ್ಲಿ, ಇನ್ನೂ ಕೆಲವರ ಪ್ರಕಾರ ಉಳಿವಿಯಲ್ಲಿ, ಇನ್ನೂ ಕೆಲವರ ಪ್ರಕಾರ ಹಿಪ್ಪರಿಗೆಯಲ್ಲಿ, ಕುರುಹುಗಳ ಪ್ರಕಾರ ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ತಂಗಡಿಯಲ್ಲಿ ಲಿಂಗೈಕ್ಯರಾದರು. ಇದು ಕೂಡಲ ಸಂಗಮದಿಂದ 5 ಕಿಲೋಮೀಟರ್ ಅಂತರದಲ್ಲಿ. ಧನ್ಯವಾದಗಳು.